ತುಮಕೂರಿನಲ್ಲಿ ಶುರುವಾಗುತ್ತಾ ರಾಮ ಮಂದಿರ ವಿವಾದ. ನಿಯಮ ಉಲ್ಲಂಘಿಸಿ ವ್ಯವಸ್ಥಾಪನಾ ಸಮಿತಿ ರಚನೆಗೆ ನೋಟಿಫಿಕೇಶನ್. ಜಿಲ್ಲಾಡಳಿತದ ನಡೆಗೆ ರಾಮ ಮಂದಿರ ಭಕ್ತರ ತೀವ್ರ ವಿರೋಧ. ತುಮಕೂರು ನಗರದ ಕೆಆರ್ ಬಡಾವಣೆಯಲ್ಲಿರುವ ಶ್ರೀರಾಮ ಮಂದಿರದ ಆಡಳಿತದ ಬಗ್ಗೆ ಹೊಸ ವಿವಾದ ಶುರುವಾಗಿದೆ. ತುಮಕೂರಿನಲ್ಲಿರುವ ಶ್ರೀರಾಮ ಮಂದಿರದ ಮೇಲೆ ಜಿಲ್ಲಾಡಳಿತ ಕಣ್ಣು ಬಿದ್ದಿದ್ದು ಭಕ್ತರನ್ನ ಕೆರಳಿಸುವಂತೆ ಮಾಡಿದೆ. ಶ್ರೀರಾಮ ಮಂದಿರಕ್ಕೆ ವ್ಯವಸ್ಥಾಪನಾ ಸಮಿತಿ ರಚನೆಗೆ ನೋಟಿಫಿಕೇಶನ್ ಹೊರಡಿಸಿದ್ದು ನಿಯಮಾವಳಿ ಪಾಲಿಸದೆ ಸಮಿತಿ ರಚಿಸಲು ಮುಂದಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನು ಕೆಆರ್ ಬಡಾವಣೆಯಲ್ಲಿರುವ ರಾಮ ಮಂದಿರವನ್ನ ಪಾವಗಡದ ರಾಮಕೃಷ್ಣಾಶ್ರಮದ ಜಪಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಜೀರ್ಣೋದ್ಧಾರಕ್ಕೆ ಮುಂದಾಗಲಾಗಿತ್ತು. ಅಲ್ಲದೆ ಭವ್ಯವಾದ ರಾಮ ಮಂದಿರ ನಿರ್ಮಾಣಕ್ಕೆ ಭಕ್ತರಿಂದ ಹಣವನ್ನ ಕೂಡ ಸಂಗ್ರಹ ಮಾಡಲಾಗಿತ್ತು. ಇಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ವ್ಯವಸ್ಥಾಪನಾ ಸಮಿತಿ ರಚಿಸಲು ನೋಟಿಫಿಕೇಶನ್ ಹೊರಡಿಸಿದ್ದು ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಜಿಲ್ಲಾಡಳಿತಕ್ಕೆ ನೋಟಿಫಿಕೇಶನ್ ಹೊರಡಿಸಲು ಯಾವುದೇ ಅನುಮತಿ ಇರುವುದಿಲ್ಲ. ಬದಲಿಗೆ ಜಿಲ್ಲಾ ಧಾರ್ಮಿಕ ಪರಿಷತ್ ಸಭೆ ಕರೆದು ಬಳಿಕ ಆ ಮೂಲಕ ನೋಟಿಫಿಕೇಶನ್ ಹೊರಡಿಸಬೇಕಾಗಿದೆ. ಜೊತೆಗೆ ವ್ಯವಸ್ಥಾಪನಾ ಸಮಿತಿ ರಚಿಸಬೇಕಾದ್ರೆ ದೇವಾಲಯಕ್ಕೆ 1 ಲಕ್ಷ ಆದಾಯ ಇರಬೇಕೆಂಬ ನಿಯಮ ಇದೆ. ಆದರೆ ನಿಯಮವನ್ನ ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ವ್ಯವಸ್ಥಾಪನಾ ಸಮಿತಿಯನ್ನ ರಚನೆ ಮಾಡಲು ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಲಾಗಿದೆ. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ಕಳೆದ 4 ವರ್ಷಗಳಿಂದ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಾ ಬಂದಿದೆ. ಇವತ್ತು 2 ವಿಚಾರಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ವಿ. ಮೊದಲನೆಯದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ರಾಮ ಮಂದಿರಕ್ಕೆ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ಮಾಡಬೇಕಂತ ಹೇಳಿ ಒಂದು ನೋಟಿಫಿಕೇಷನ್ ಮಾಡಿದ್ದಾರೆ. ನೋಟಿಫಿಕೇಷನ್ ಮಾಡಬೇಕಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ಅದು ಅಧಿಕಾರ ಇಲ್ಲ. ಆದರೆ ಜಿಲ್ಲಾಧಿಕಾರಿಗಳ ನೇತೃತ್ವದ ಜಿಲ್ಲಾ ಧಾರ್ಮಿಕ ಪರಿಷತ್ಗೆ ಅದು ಅಧಿಕಾರ ಇದೆ. ಇವರು ಜಿಲ್ಲಾ ಧಾರ್ಮಿಕ ಪರಿಷತ್ ಸಭೆಯನ್ನು ಕರೆದು ಅದರೊಳಗೆ ಅನುಮತಿ ಪಡೆದು ಅದನ್ನು ಪ್ರೊಸೀಡಿಂಗ್ಸ್ ಮಾಡಿ ಆನಂತರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಗೆ ಒಂದು ಮಾಡಬೇಕಾಗತ್ತೆ. ವ್ಯವಸ್ಥಾಪನಾ ಸಮಿತಿ ಮಾಡಲಿಕ್ಕೆ ನೋಟಿಫಿಕೇಷನ್ ಮಾಡಬೇಕು. ಇವರು ಘಟನೋತ್ತರ ನಾವು ಅನುಮತಿ ತೊಗೊತೀವಿ ಅಂತೇಳಿ ಆ ಜಿಲ್ಲಾ ಧಾರ್ಮಿಕ ಪರಿಷತ್ ಸಭೆಯನ್ನೇ ಆಯೋಜನೆ ಮಾಡ್ದಲೆ ಒಂದು ನೋಟಿಫಿಕೇಷನ್ ಮಾಡಿದ್ದಾರೆ. ಎರಡನೇದೇನಂತ ಹೇಳಿದ್ರೆ ಮುಖ್ಯವಾಗಿ ಈ ನೋಟಿಫಿಕೇಷನ್ ಮಾಡಿರುವಂಥದ್ದು ಜಿಲ್ಲಾಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಈ ಆ್ಯಕ್ಟ್ ಏನಿದೆಯೋ ಆ್ಯಕ್ಟನ್ನು ಅವರು ಉಲ್ಲಂಘನೆ ಮಾಡಿ ಧಾರ್ಮಿಕ ದತ್ತಿಗಳ ಅಧಿನಿಯಮ 1997 ಸೆಕ್ಷನ್ 21A 2A ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಆ್ಯಕ್ಟ್ ಪ್ರಕಾರ ಯಾವುದೇ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯನ್ನು ನೀವು ಮಾಡಬೇಕಂತ ಹೇಳಿದ್ರೆ ಕನಿಷ್ಠ ಪಕ್ಷ ವಾರ್ಷಿಕ 1 ಲಕ್ಷ ರೂಪಾಯಿ ಆದಾಯ ಇರಬೇಕು. ಈ ದೇವಸ್ಥಾನಕ್ಕೆ ಇಲ್ಲ. ಸಾಕಷ್ಟು ಸಲ ಈ ದೇವಸ್ಥಾನದ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಲೆ ದೇವಸ್ಥಾನದ ಎಲೆಕ್ಟ್ರಿಕಲ್ ಬಿಲ್ಲನ್ನು ಕಡಿತ ಮಾಡಿದೆ, ಡಿಸ್ಕನೆಕ್ಟ್ ಮಾಡಿದ್ದಾರೆ KEBನವರು. ಅವತ್ತು ನಾವು ತುಮಕೂರು ದಸರಾ ಸಮಿತಿ ಭಾಳಷ್ಟು ಒಂದು ಟೈಮ್ ಅಲ್ಲ ಸುಮಾರು 7-8 ಬಾರಿ ಆ ಎಲೆಕ್ಟ್ರಿಕಲ್ ಬಿಲ್ಲನ್ನು ನಾವು ತುಂಬಿಸಿದ್ದೀವಿ. ಎಲೆಕ್ಟ್ರಿಕಲ್ ಬಿಲ್ ಕಟ್ಟಲಿಕ್ಕೆ ಯೋಗ್ಯತೆ ಕೂಡ ಧಾರ್ಮಿಕ ದತ್ತಿ ಇಲಾಖೆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಇದು ಆ್ಯಕ್ಟ್ ವಿರುದ್ಧವಾಗಿ ಅಲ್ಲಿ ಆದಾಯ ಇಲ್ಲದಲೆ ಆ್ಯಕ್ಟ್ ವಿರುದ್ಧವಾಗಿ ಮತ್ತು ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸಭೆಯ ಅನುಮತಿ ಪಡೆಯದಲೆ ನೋಟಿಫಿಕೇಷನ್ ಮಾಡಿದರೆ ಇದನ್ನು ವಾಪಸ್ ತಗೋಬೇಕು ಮತ್ತು ಕಾನೂನು ರೀತಿಯ ಕ್ರಮ ಇಡಬೇಕಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಫೆಬ್ರವರಿ 16ನೇ ತಾರೀಕಿಗೆ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ನನಗೆ ಇಂಬರ್ ಹಾಕಿಕೊಟ್ಟಿಲ್ಲ ಅನ್ನುವಂಥದ್ದು. ಇದು ಹೇಗಾಗಿದೆ ಅಂತೇಳಿದರೆ ಇವರು ಜಿಲ್ಲಾಧಿಕಾರಿಗಳು ಸಂವಿಧಾನ ಬಾಹಿರವಾಗಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಆಡಳಿತ ನಡೆಸ್ತಾರೆ ಅನ್ನೋದಕ್ಕೆ ಈ ಕಾನೂನು ಬಾಹಿರವಾಗಿ ನೋಟಿಫಿಕೇಷನ್ ಮಾಡಿರೋದೇ ಸಾಕ್ಷಿ. ಇಲ್ಲಿ ತುಮಕೂರಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ಅಧಿಕಾರಿಶಾಹಿ ವ್ಯವಸ್ಥೆ ಇದೆ, ಅಧಿಕಾರಿಗಳೇ ಪ್ರಭುಗಳಾಗಿದ್ದಾರೆ ಅನ್ನುವುದಕ್ಕೆ ಈ ಜಿಲ್ಲಾಧಿಕಾರಿಗಳ ಆದೇಶವೇ ಸಾಕ್ಷಿ ಅನ್ನುವಂಥದ್ದು. ಇಲ್ಲಿ ತುಮಕೂರು ದಸರಾ ಸಮಿತಿಯವರು ಇಲ್ಲಿ ಕಾರ್ಯಚಟುವಟಿಕೆಗಳು ಮಾಡ್ತಾರೆ, ನಿಲ್ಲಿಸಬೇಕು, ವ್ಯವಸ್ಥಾಪನಾ ಸಮಿತಿ ಮಾಡಿ ಅಡ್ಡಿಪಡಿಸಬೇಕು. ಮತ್ತು ಇಲ್ಲೊಂದು ಜೀರ್ಣೋದ್ಧಾರ ಕೆಲಸ ಆಗುತ್ತೆ, ಆ ಜೀರ್ಣೋದ್ಧಾರ ಕೆಲಸವಾಗದಂಗೆ ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು ಅನ್ನೋವಂಥದ್ದು ಏನೋ ಇದೆ ಅಂತ ಅನಿಸುತ್ತೆ. ಇದು ಸಾರ್ವಜನಿಕರು ಹೇಳ್ತಾ ಇರುವಂಥ ಒಂದು ಮಾಹಿತಿ. ವ್ಯವಸ್ಥಾಪನಾ ಸಮಿತಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಅದು ವ್ಯವಸ್ಥಾಪನಾ ಸಮಿತಿ ಮಾಡಲಿಕ್ಕೆ ಅವಕಾಶವೇ ಇಲ್ಲವಲ್ಲ. 1 ಲಕ್ಷ ರೂಪಾಯಿ ಆದಾಯ ಇಲ್ಲ ಅಂತ ಇವರೇ ರೈಟ್ ಟು ಇನ್ಫಾರ್ಮೇಷನ್ ಮಾಹಿತಿ ಕೊಟ್ಟಿದ್ದಾರೆ.
ಆದಾಯ ಇರಲಿಲ್ಲ ಅಂದರೆ ಕಾನೂನಲ್ಲಿ ಅವಕಾಶವೇ ಇಲ್ಲವಲ್ಲ. ವ್ಯವಸ್ಥಾಪನಾ ಸಮಿತಿ ಮಾಡಬಾರ್ದಂತಲ್ಲ, ವ್ಯವಸ್ಥಾಪನಾ ಸಮಿತಿ ಮಾಡೋಕ್ಕೆ ನಂದು ವಿರೋಧ ಇಲ್ಲ. ವ್ಯವಸ್ಥಾಪನಾ ಸಮಿತಿ ಅವಕಾಶವೇ ಇಲ್ಲವಲ್ಲ. ಕಳೆದ 40 ವರ್ಷದಿಂದ ವ್ಯವಸ್ಥಾಪನಾ ಸಮಿತಿ ಇಲ್ಲಿವರೆಗೂ ಮಾಡೋಂಥ ಪ್ರಯತ್ನ ಮಾಡಿಲ್ಲ. ಯಾಕಂದರೆ ಆ ದೇವಸ್ಥಾನಕ್ಕೆ ಆದಾಯ ಇಲ್ಲ. ಅಡ್ಡಿಪಡಿಸಬೇಕು, ಕಾರ್ಯಕ್ರಮಕ್ಕೆ ಇದಾಗಬೇಕು. ಹೌದು, ಕಾರ್ಯಕ್ರಮದ ದಸರಾದವರು ಅಲ್ಲಿ ಕಾರ್ಯಕ್ರಮ ಮಾಡುವಂಥದ್ದು ನಿಲ್ಲಿಸಬೇಕು ಅನ್ನೋ ಒಂದು ಷಡ್ಯಂತ್ರ ಇದೆ. ಒಂದು ದೇವಸ್ಥಾನಕ್ಕೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಹೌದು, ಇದೊಂದು ದೇವಸ್ಥಾನಕ್ಕೆ ಮಾತ್ರವೇ, ಬೇರೆ ಯಾವುದೇ ದೇವಸ್ಥಾನಕ್ಕೆ ಭಾಳಷ್ಟು ಸಿ ಗ್ರೇಡ್ ದೇವಸ್ಥಾನಗಳಿದ್ದಾವೆ, ಬಿ ಗ್ರೇಡ್ ದೇವಸ್ಥಾನಗಳಿದೆ, ಯಾವ ದೇವಸ್ಥಾನಕ್ಕೂ ಮಾಡಿಲ್ಲ. ಇದೊಂದೇ ಮಾಡುವಂಥದ್ದು ಅಂದರೆ ಇದರ ಹಿಂದೆ 100% ಷಡ್ಯಂತ್ರ ಅಡಗಿದೆ. ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇನ್ಕಮ್ ಇದೆ, ಅದ್ರದ್ದು ಯಾವತ್ತಾರು ಇದುವರೆಗೂ ಘೋಷಣೆ ಮಾಡಿದ್ದಾರೆ? ಆಸಕ್ತಿ ಜಾಸ್ತಿ ಆಗಿದೆ. ಕಾಣದ ಕೈಗಳು ಇದರಿಂದ ಈ ಜಿಲ್ಲಾಧಿಕಾರಿಗಳ ಆದೇಶದಿಂದ ಇದೆ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಇದು ಬರೋದಿಲ್ಲ ಸಿ ಗ್ರೇಡ್ ದೇವಸ್ಥಾನ, ಮತ್ತು ಅವ್ರಿಗೆ ಬರುವಂಥದ್ದು ಬಿ ಗ್ರೇಡ್ ದೇವಸ್ಥಾನಕ್ಕೆ ನೋಟಿಫಿಕೇಶನ್ ಮಾಡೋಕ್ಕೆ ಅವಕಾಶ ಇದೆ. ಕಮಿಟಿ ಕರೆದು ಮೀಟಿಂಗ್ ಮಾಡ್ಬೋದು ಅಂತ. ಹೌದು, ಮಾಡ್ಬೋದಾ ಅಂತ ಕಮಿಟಿ ಜಿಲ್ಲಾಧಿಕಾರಿ? ಅಲ್ಲ, ಅದು ಬಿ ಗ್ರೇಡ್ ದೇವಸ್ಥಾನಕ್ಕೆ ಅವ್ರು ಮಾಡಬೇಕು. ಎ ಗ್ರೇಡ್ ದೇವಸ್ಥಾನಕ್ಕೆ ರಾಜ್ಯ ಧಾರ್ಮಿಕ ಪರಿಷತ್ಗೆ ಅಧಿಕಾರ ಇದೆ, ಬಿ ಗ್ರೇಡ್ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳಿಗಿದೆ, ಸಿ ಗ್ರೇಡ್ ದೇವಸ್ಥಾನಕ್ಕೆ ಉಪವಿಭಾಗಾಧಿಕಾರಿಗಳು AC ಅಥವಾ ತಹಸೀಲ್ದಾರ್ ಇವ್ರ ಕಂಟ್ರೋಲ್ ಬರುತ್ತೆ, ಇವ್ರು ಮಾಡ್ಬೇಕು ಆಕ್ಚುಲಿ. ಒಟ್ನಲ್ಲಿ ತುಮಕೂರು ಜಿಲ್ಲೆಯಲ್ಲಿರುವ ರಾಮ ಮಂದಿರಕ್ಕೆ ಸಂಬಂಧಿಸಿದಂತೆ ಹೊಸ ವಿವಾದವೊಂದು ಎದ್ದಿದ್ದು, ಈ ವಿವಾದ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುಗಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.